ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಪ್ರತ್ಯಕ್ಷ ಆಗಿದ್ದ. ಕೇರಳದ ಕಣ್ಣೂರಿನ ಮುಡಾಯಿಕಾವು ದೇವಸ್ಥಾನದಲ್ಲಿ ದರ್ಶನ್ ಕುಟುಂಬ ಸಮೇತರಾಗಿ ತೆರಳಿ ಶತ್ರು ಸಂಹಾರ ಪೂಜೆಯಲ್ಲಿ ಭಾಗಿಯಾಗಿರೋದು. ನಟ ದರ್ಶನ್ ಕುಟುಂಬ ಶತ್ರು ಸಂಹಾರ ಪೂಜೆಗೆ ಮುಂದಾದ್ರ ಹಾಗಾದ್ರೆ ನಟ ದರ್ಶನ್ ಶತ್ರು ಸಂಹಾರ ಪೂಜೆಗೆ ನಟ ದರ್ಶನ್ ಕುಟುಂಬ ಸಮೇತರಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದಾರ. ಕೇರಳದ ಪ್ರಸಿದ್ಧ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ನಟ ದರ್ಶನ್ ಈಗ ಪ್ರತ್ಯಕ್ಷರಾಗಿರೋದು ಕುಟುಂಬ ಸಮೇತರಾಗಿ. ಶತ್ರು ಸಂಹಾರ ಪೂಜೆಗೆ ನಟ ದರ್ಶನ್ ಮುಂದಾಗ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಕೇವಲ ದರ್ಶನಕ್ಕೆ ಮಾತ್ರ ಬಂದಿರೋದ ಅಥವಾ ವಿಶೇಷವಾದಂಥ ಪೂಜೆ, ಅಭಿಷೇಕ, ಶತ್ರು ಸಂಹಾರ ಯಾಗ ಅದನ್ನ ಮಾಡಿಸೋಕೆ ಮುಂದಾಗಿದ್ದಾರೆ. ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ನಟ ಧನ್ವೀರ್ ಕುಟುಂಬ ಸಮೇತರಾಗಿ ಆಗಮಿಸಿರೋ ಎಕ್ಸ್ಕ್ಲೂಸಿವ್ ಆದಂಥ ಫೋಟೋಗಳನ್ನು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೆ. ಮಡಾಯಿ ಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ. ಹಲವು ರಾಜಕಾರಣಿಗಳು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸುವಂತಹ ದೇವಸ್ಥಾನ ಇದು. ಅಂದ್ರೆ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತ ನಾವು ನೋಡ್ತಾ ಹೋದ್ರೆ ಶತ್ರು ಸಂಹಾರ ಯಾಗ, ಆ ಪೂಜೆಯನ್ನ ಮಾಡಿಸೋದೇ ವಿಶೇಷವಾಗಿರುತ್ತೆ. ಈ ಒಂದು ಪ್ರಸಿದ್ಧ ದೇವಸ್ಥಾನದಲ್ಲಿ ಅನೇಕ ರಾಜಕಾರಣಿಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಶತ್ರು ಸಂಹಾರ ಯಾಗ, ಆ ಪೂಜೆಗಳನ್ನು ನೆರವೇರಿಸಿ ಹೋಗಿದ್ದಾರೆ. ಅನೇಕ ಉದಾಹರಣೆಗಳು ಕೂಡ ಇದೆ. ಅದಕ್ಕಾಗಿಯೇ ಈ ಒಂದು ಟೆಂಪಲ್, ಈ ಒಂದು ದೇವಸ್ಥಾನ ಪ್ರಖ್ಯಾತಿಯನ್ನ ಪಡೆದಿರುವಂಥದ್ದು. ಸೊ ಈಗ ಸಹಜವಾಗಿ ನಟ ದರ್ಶನ್ ಅವರ ಕುಟುಂಬ ಸಮೇತರಾಗಿ ಬಂದಿರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಈ ಒಂದು ಶತ್ರು ಸಂಹಾರ ಪೂಜೆಗೆ ಇಲ್ಲಿಗೆ ಬಂದ್ರ ಅನ್ನೋದು. ಗಂಡನನ್ನ ಕೊಂದ್ಲು, 15 ಪೀಸ್ ಮಾಡಿದ್ಲು, ಪ್ಲಾಸ್ಟಿಕ್ ಡ್ರಮ್ಮಿಗೆ ಗಂಡನ ಶವ ಹಾಕಿ ಪಾರ್ಟಿ ಮಾಡಿದ್ಲು. ಬಗೆದಷ್ಟು ಬಯಲಾಗ್ತಾ ಇದೆ ಈ ಮೀರತ್ ಕ್ರೂರ ಪತ್ನಿಯ ಕ್ರೂರತೆ. ಮೀರತ್ನಲ್ಲಿ ಆದಂತಹ ಈ ಡೆಡ್ಲಿ ಮರ್ಡರ್ ಪ್ರಕರಣ ಪ್ರತಿದಿನವೂ ಕೂಡ ಒಂದೊಂದು ಮಾಹಿತಿ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಡ್ರಮ್ಗೆ 15 ಪೀಸ್ಗಳನ್ನು ಮಾಡಿ ತುಂಬಲಾಗಿತ್ತು. ಬಗೆದಷ್ಟು ಈ ಕ್ರೂರತೆಯ ಕರಾಳತೆ ಹೊರಗೆ ಬರ್ತಾನೆ ಇದೆ. ಮೀರತ್ನಲ್ಲಿ ಗಂಡನನ್ನ ಕೊಂದಿದ್ದಂತಹ ಮುಸ್ಕಾನ್ ರಸ್ತೋಗಿ ಗಂಡನನ್ನ ಪ್ರಿಯಕರಣ ಜೊತೆ ಸೇರಿ ಈ ಮುಸ್ಕಾನ್ ಅನ್ನುವಂಥವ್ರು ಕೊಂದಿದ್ರು. ಲವ್ ಮ್ಯಾರೇಜ್ ಇಬ್ರದ್ದು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಗಂಡನ ಶವವನ್ನ ಬಚ್ಚಿಟ್ಟು ಮನಾಲಿಗೆ ತೆರಳಿ ಹೋಳಿ ಆಚರಣೆ ಮಾಡಿದ್ದಾರೆ. ಮನಸ್ಸಲ್ಲಿ ಗಂಡನ ಕೊಂದಂತಹ ಭಾವನೆ ಇರಲೇ ಇಲ್ಲ. ಪ್ರಿಯಕರಣ ಜೊತೆ ಬಣ್ಣ ಹಚ್ಚಿಕೊಂಡು ಭರ್ಜರಿಯಾಗಿ ಮನಾಲಿಯಲ್ಲಿ ಈಕೆ ಪಾರ್ಟಿ ಮಾಡಿ. ನ್ಯೂಸ್ 18ಗೆ ಮುಸ್ಕಾನ್ ಮತ್ತು ಸಾಹಿಲ್, ಈ ಮುಸ್ಕಾನ್ ಮತ್ತು ಈಕೆಯ ಪ್ರಿಯಕರ ಸಾಹಿಲ್ನ ಆ ಪಾರ್ಟಿಯ ದೃಶ್ಯ ಲಭ್ಯ ಆಗಿದೆ. ಮನಾಲಿಯಲ್ಲಿ ಇವರು ಬಣ್ಣ ಹಚ್ಕೊಂಡು ಕುಣಿದು ಕುಪ್ಪಳಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಒಂದು ಕಡೆ ಮನೆಯಲ್ಲಿ ಗಂಡನ್ನ ಕೊಂದು 15 ಪೀಸ್ ಮಾಡಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ತುಂಬಿಟ್ಟು ಈಕೆ ಈ ರೀತಿಯಾಗಿ ಹೋಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಮನಾಲಿಗೆ ಹೋಗಿದ್ರು. 29 ವರ್ಷದ ಪತಿ ಸೌರಭ್ ರಜಪೂತ್ ಕೊಲೆಯಾದಂತ ದುರ್ದೈವಿ. ಆತನನ್ನ ಕೊಲೆ ಮಾಡಿದ ನಂತರದಲ್ಲಿ ಮುಸ್ಕಾನ್ ರಸ್ತೋಗಿ ಮತ್ತು ಆಕೆಯ ಗೆಳೆಯ ಸಾಹಿಲ್ ಶುಕ್ಲಾ ಕಸೋಲ್ನಲ್ಲಿರುವಂತಹ ಹೋಟೆಲ್ ಪೂರ್ಣಿಮಾಗೆ ಭೇಟಿ ಕೊಟ್ಟಿದ್ರು. ಕೊಠಡಿ ಸಂಖ್ಯೆ 203ರಲ್ಲಿ 6 ದಿನಗಳ ಕಾಲ ಇದ್ರು. ಇಬ್ಬರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಹೋಳಿ ಹಬ್ಬದ ಸಂಭ್ರಮ ಇಬ್ಬರ ನಡುವೆ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆ ಡಿಜೆ ಸೌಂಡ್ಗೆ ಬಣ್ಣ ಹಚ್ಕೊಂಡು ಒಬ್ರಿಗೊಬ್ರು. ಈಗ ಹೊಸದಾಗಿ ಮದುವೆ ಆದಂಥವರು ಹೋಗಿರ್ತಾರಲ್ಲ, ಆ ರೀತಿಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹನಿಮೂನ್ಗೆ ಹೋಗಿರ್ತಾರಲ್ಲ, ಆ ರೀತಿಯಾದಂಥ ಜೋಡಿ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಮನೆಯಲ್ಲಿ ಮರ್ಡರ್ ಮಾಡಿ ಹೋಗಿರೋದು. 15 ಪೀಸ್ ಗಂಡನ ದೇಹ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ತುಂಬಿಸಿಟ್ಟು ಹೋಗಿದ್ದು, ಮೇಲೆ ಮರಳು ಹಾಕಿದ್ದು. ತನಿಖೆ ಮಾಡಿದ ಮೇಲೆ ಗೊತ್ತಾಗಿದ್ದು ಕೊಲೆಯಾದಂತಹ ಸೌರಭ್ನ ದೇಹ ಅದು ಅನ್ನುವಂಥದ್ದು. 15 ಪೀಸ್ಗಳನ್ನ ಮಾಡಲಾಗಿತ್ತು. ಸ್ಕೆಚ್ ಹಾಕಿ ಈತನ ಪ್ರಿಯಕರಣ ಜೊತೆ ಸೇರಿ ಈಕೆ ಮರ್ಡರ್ ಮಾಡಿದ್ದು. ಪಾಪ ಈತ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಮಗಳ ಬರ್ತ್ಡೇ ಇದೆ ಅಂತ ದೆಹಲಿಗೆ ಬಂದಿರ್ತಾನೆ, ಮೀರತ್ತಿಗೆ ಬಂದಿರ್ತಾನೆ. ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಡೆಡ್ಲಿ ಮರ್ಡರ್ ಆಗ್ತಾನೆ. ಸೊ ಈ ಒಂದು ಪ್ರಕರಣವನ್ನ ಕೆದಕಿದಷ್ಟು ಬೇರೆ ಬೇರೆ ವಿಚಾರಗಳು ಬಯಲಾಗ್ತಾ ಇದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ಗಂಡನನ್ನ ಕೊಂದ ಆ ಪಾಪಿ ಪತ್ನಿ ಪ್ರಿಯಕರಣ ಜೊತೆ ಯಾವ ರೀತಿಯಾಗಿ ಬಣ್ಣ ಹಚ್ಕೊಂಡು ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾಳೆ, ಕುಣಿತಾ ಇದ್ದಾಳೆ ಅನ್ನೋದನ್ನ
ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದೇ ಡ್ರಮ್ನಲ್ಲಿ ಆ ನೀಲಿ ಬಣ್ಣದ ಡ್ರಮ್ ಏನು ಕಾಣಿಸ್ತಾ ಇದೆ, ಐ ಥಿಂಕ್ ಒಂದು 300 ಲೀಟರ್ಸ್ ಡ್ರಮ್ ಅದು. ಆ ಡ್ರಮ್ನಲ್ಲಿ 15 ಪೀಸ್ಗಳನ್ನು ಪಕ್ಕದ ಭಾಗದಲ್ಲಿ ಗಮನಿಸಬಹುದು. ಆ ಸೌರಭ್ ಅನ್ನುವಂಥ ವ್ಯಕ್ತಿಯನ್ನ ಕೊಂದು, ಈಕೆ ಗಂಡ ಆತ, 15 ಪೀಸ್ಗಳನ್ನ ಮಾಡಿ ಆ ದೇಹವನ್ನ ಆ ಡ್ರಮ್ನಲ್ಲಿ ತುಂಬಿಸಿಟ್ಟು ಈಕೆ ಮನಾಲಿಗೆ ಪಾರ್ಟಿ ಮಾಡಕ್ ಹೋಗಿತ್ತು. ಇಬ್ಬರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಗಂಡನ್ನ ಕೊಂದಿದ್ದೀನಿ ಅನ್ನುವಂತಹ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ, ಆ ಅಳುಕು ಆಕೆ ಮುಖದಲ್ಲಿ ಇಲ್ವೇ ಇಲ್ಲ. ಈಕೆಗೆ ಕೊಲೆಗೆ ಸಾಥ್ ಕೊಟ್ಟಂತ ವ್ಯಕ್ತಿ ಆಕೆ ಜೊತೆಗೆ ಮುದಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾನಲ್ಲ, ಈತ ಸಾಹಿಲ್, ಈಕೆಯ ಪ್ರಿಯಕರ. ಈ ಸೌರಭ್ ಹಿಂದೂ, ಈಕೆ ಮುಸ್ಲಿಂ. ಇಬ್ಬರದು ಕೂಡ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಪ್ರೀತಿ ಮಾಡಿ ಮದುವೆ ಆಗಿದ್ರು. ಈತ ಕೆಲಸದ ನಿಮಿತ್ತ ಫಾರಿನ್ನಲ್ಲಿ ಕೆಲಸ ಮಾಡ್ತಿರ್ತಾನೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇತ್ತೀಚೆಗೆ ಅಂದ್ರೆ ಈ ಕೊಲೆ ಆದಂತಹ ದಿನದಲ್ಲಿ, ಆ ಸಮಯದಲ್ಲಿ ಈತ ಫಾರಿನ್ನಿಂದ ಊರಿಗೆ ಬಂದಿದ್ದ, ಮಗಳ ಬರ್ತ್ಡೇ ಇದೆ ಅಂತ. ಆಗ ಕೊಲೆಯಾಗಿ ಹೋಗಿದ್ದ.